ವೆಲ್ಕಮ್ ಟು ಎಂಕರೇಜ್ ಇಂಡಿಯಾ ಎಸ್. ಈ ಒಂದು ವಿಡಿಯೋಲಿ ನಾವು ಈ ವಾರದಲ್ಲಿ ಕೆಪಿಎಸ್ಸಿ ಹಾಗೂ ಕೆಇಎಲ್ಲಿ ನಡೆದಿರುವ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀನಿ. ಸ್ಟಾರ್ಟಿಂಗ್ ಫ್ರಮ್ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಇದರಲ್ಲಿ ಸುಮಾರು 152 ವೇಕೆನ್ಸಿಗಳಿದಾವೆ. ಮೇಜರ್ಲಿ MSc ಇನ್ ಎನ್ವಿರಾನ್ಮೆಂಟ್ ಮಾಡಿರೋರಿಗೆ ತುಂಬಾ ಚಾನ್ಸ್ಗಳಿದಾವೆ. ಸುಮಾರು 82 ಪೋಸ್ಟ್ಗಳಿದಾವೆ. ಸೊ ಮತ್ತೆ FDA SDA ಪೋಸ್ಟ್ಗಳು ಸಹ ಇದಾವೆ. ದಿಸ್ ಇಸ್ ನಾಟ್ ಎನ್ ಅಫಿಷಿಯಲ್ ನೋಟಿಫಿಕೇಶನ್. ಇದು ಒಂದು RTI ಮಾಹಿತಿ ಆಗಿರುತ್ತೆ. ನೆಕ್ಸ್ಟ್ ಬಂದಿದೆ KMF ಶಿಮೂಲ್. ಇವರು ಒಂದು ಹೊಸ ಅಧಿಸೂಚನೆ ಹೊರಡಿಸಿದ್ದಾರೆ. ಸುಮಾರು 194 ಪೋಸ್ಟ್ಗಳಿದಾವೆ. ಇದರಲ್ಲಿ ಸ್ಟಾರ್ಟಿಂಗ್ ಫ್ರಮ್ SSLC, PUC, ಡಿಪ್ಲೊಮೊ, ಡಿಗ್ರಿ, ಡಬಲ್ ಡಿಗ್ರಿ ಲೈಕ್ MBA ಮತ್ತೆ ವೆಟರ್ನರಿ ಸೈನ್ಸ್ ಎಲ್ಲ ಮಾಡಿರೋರಿಗೆ ಎಲ್ಲರಿಗೂ ತುಂಬಾ ಅವಕಾಶಗಳಿರುತ್ತೆ. ಎಲ್ಲ ಡಿಗ್ರಿ ಮಾಡಿರೋರಿಗೆ ಇದರಲ್ಲಿ ತುಂಬಾ ಅವಕಾಶಗಳಿದೆ. ಸುಮಾರು 194 ಪೋಸ್ಟ್ಗಳು ವೇಕೆಂಟ್ ಇದೆ. ಮತ್ತೆ ನೆಕ್ಸ್ಟ್ ಸಾಲು ಮರದ ತಿಮ್ಮಕ್ಕನವರು ದ ಟ್ರೂ ಎನ್ವಿರಾನ್ಮೆಂಟಲಿಸ್ಟ್. ಸುಮಾರು 114ನೇ ವಯಸ್ಸಿನಲ್ಲಿ ನಿಧನರಾಗಿರುತ್ತಾರೆ. ಇದು ಅವರ ಸಂದೇಶವಾಗಿರುತ್ತದೆ. ನೆಕ್ಸ್ಟ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ ಮಾಹಿತಿ. ಇದರಲ್ಲಿ ಯಾವುದೇ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಬಗ್ಗೆ ಮಾಹಿತಿ ಇಲ್ಲ. ಓನ್ಲಿ ಎಷ್ಟೊಂದು ವೇಕೆನ್ಸಿಗಳಿದಾವೆ ಅದ್ರ ಬಗ್ಗೆ ಮಾಹಿತಿ ಇದೆ. ನೆಕ್ಸ್ಟ್ ಬೆಂಗಳೂರು ಟೆಕ್ ಸಮಿಟ್ 2025. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಾವು ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಕಿದೀವಿ. ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳಿದುಕೊಳ್ಳಿ. ಏಕೆಂದ್ರೆ ನಿಮ್ಮ ಮುಂಬರುವ ಯಾವುದೇ ಪರೀಕ್ಷೆಯಲ್ಲಾಗಲಿ ಇಲ್ಲಿಂದ ಕ್ವಶನ್ಸ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಕೆಇ ಇಂದ ಕಂಡಕ್ಟ್ ಮಾಡಿರುವ ಕೆಸೆಟ್ ಎಕ್ಸಾಮ್ ಬಗ್ಗೆ ಮಾಹಿತಿ. ಕೆಸೆಟ್ ಎಕ್ಸಾಮ್ ಆಗಿದ್ದು ಕೆಇ ಅವರು ಓನ್ಲಿ 10 days ಅಲ್ಲಿ ಆನ್ಸರ್ ಕೀ ಬಿಟ್ಟಿದ್ದಾರೆ. OMR ಶೀಟ್ಸ್ ಆಫ್ ಆಸ್ಪಿರೆಂಟ್ಸ್ ಬಿಟ್ಟಿದ್ದಾರೆ. ಅಬ್ಜೆಕ್ಷನ್ಸ್ ಫಾರ್ ಆನ್ಸರ್ ಕೀ ಬಿಟ್ಟಿದ್ದಾರೆ. ರಿಸಲ್ಟ್ಸ್ ಸಹ ಬಿಟ್ಟಿದ್ದಾರೆ. ಇದೆಲ್ಲ ಆಗಿರೋದು ಓನ್ಲಿ 10 ದಿವಸಗಳಲ್ಲಿ. ದಿಸ್ ಶೋಸ್ ಹೌ ದ ಎಕ್ಸಾಮಿನೇಷನ್ ಫಾಸ್ಟ್ ಅಂಡ್ ಟ್ರಾನ್ಸ್ಪರೆನ್ಸಿ ಕ್ಯಾನ್ ಬಿ ಡನ್ ಅಂತ. ನೆಕ್ಸ್ಟ್ ಬಂದಿದೆ BBMP ಇಂದ 3 ಬ್ಯಾಕ್ಲಾಗ್ ಹುದ್ದೆಗಳು ಕನ್ನಡ ಲೆಕ್ಚರರ್ ಹುದ್ದೆಗಳ ಮೆರಿಟ್ ಲಿಸ್ಟ್ ಬಿಟ್ಟಿದ್ದಾರೆ ಫ್ರಮ್ KPSC. ನೆಕ್ಸ್ಟ್ BWSSB ಇಂದ ಸುಮಾರು HK 59 ಹಾಗೂ ನಾನ್ HK 145 ಟೋಟಲ್ 204 ಪೋಸ್ಟ್ಗಳ ವೇಕೆನ್ಸಿಗೆ ಒಂದು ಅಧಿಸೂಚನೆ ಆಗಿದೆ. ಸೊ ಇದರಲ್ಲಿ ಮೇಜರ್ಲಿ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್, ಡಿಪ್ಲೊಮಾ ಗ್ರಾಜ್ಯುಯೇಟ್ಸ್ ಹಾಗೂ FDA SDA ಸೀಟ್ ಪೋಸ್ಟ್ಗಳು ಇರುತ್ತೆ. ನೆಕ್ಸ್ಟ್ ಬಂದಿದೆ HK ತಾಲೂಕ್ ಬ್ಯಾಕ್ವರ್ಡ್ ವೆಲ್ಫೇರ್ ಆಫೀಸರ್ ಹಾಗೂ ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್, ಜಿಯಾಲಜಿಸ್ಟ್. ಈ HK ವಿಭಾಗದ ಮೆರಿಟ್ ಲಿಸ್ಟ್ ಅನ್ನ 1:3 ಮೆರಿಟ್ ಲಿಸ್ಟ್ ಅನ್ನ KPSC ಪ್ರಕಟಣೆ ಮಾಡಿದೆ. ಇದರ ಡಾಕ್ಯುಮೆಂಟ್ ವೆರಿಫಿಕೇಶನ್ 24 ನವೆಂಬರ್ಗೆ ಆಗುತ್ತೆ. ನೆಕ್ಸ್ಟ್ ಬಂದಿದೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಹಾಗೂ ಗ್ರೂಪ್ ಸಿ HK ಬೇಸ್ಡ್ ಆನ್ ಗ್ರಾಜುಯೇಷನ್, ಗ್ರೂಪ್ ಸಿ ಬಿಲೋ ಗ್ರಾಜುಯೇಷನ್. ರಿವೈಸ್ಡ್ ಆನ್ಸರ್ ಕೀಯನ್ನ KPSC ಬಿಟ್ಟಿದ್ದಾರೆ. ಇಟ್ ಇಂಡಿಕೇಟ್ಸ್ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಹುದ್ದೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗೋದಿಲ್ಲ. ಬಿಫೋರ್ ಗೋಯಿಂಗ್ ಟು ದ ಮೈನ್ ಟಾಪಿಕ್, ಎಂಕರೇಜ್ ಇಂಡಿಯಾ IAS ವತಿಯಿಂದ ಪ್ರತಿ ಭಾನುವಾರ ನಾವು ಫ್ರೀ ಮಾಕ್ ಟೆಸ್ಟ್ಗಳನ್ನು ಆಫ್ಲೈನ್ ಮೋಡ್ನಲ್ಲಿ ಆಯೋಜಿಸಿದ್ದೇವೆ. ನಮ್ಮ ಎಲ್ಲ ಸ್ಪರ್ಧಾ ಮಿತ್ರರೇ ಈ ಒಂದು ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ. ಈ ಫ್ರೀ ಮಾಕ್ ಟೆಸ್ಟ್ಗಳು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತೆ ಮಾಡಲಿದ್ದೇವೆ. ಕರ್ನಾಟಕ ಸಿವಿಲ್ ಜಡ್ಜ್ ಮೈನ್ಸ್ ಫ್ರೀ ಮಾಕ್ ಟೆಸ್ಟ್ ಇರುತ್ತದೆ. BWSSB AOAO ಅಗ್ರಿ ಮಾರ್ಕೆಟಿಂಗ್ ಸೂಪರ್ವೈಸರ್, KMF, PCPSI, KAS ಪ್ರಿಲಿಮ್ಸ್ ಈ ಎಲ್ಲ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿರುವವರು ಈ ಅವಕಾಶವನ್ನು ಸದುಪಯೋಗಗೊಳಿಸಿಕೊಳ್ಳಿ. ಆಫ್ಲೈನ್ ಸೆಂಟರ್ ಅಡ್ರೆಸ್ ಬಂದಿದೆ ಅಲ್ಲಮಿನ್ ಟವರ್ಸ್, ಆಪೋಸಿಟ್ ಟು ಲಾಲ್ಬಾಗ್ ಮೈನ್ ಗೇಟ್, ಹೊಸೂರ್ ಮೈನ್ ರೋಡ್, ಲಾಲ್ಬಾಗ್ ಮೈನ್ ರೋಡ್, ಬೆಂಗಳೂರು. ನಮ್ಮ ಆಫೀಸ್ ನಂಬರ್ 6364226477ಗೆ ಫೋನ್ ಮಾಡಿ ಫ್ರೀ ಮಾಕ್ ಟೆಸ್ಟ್ಗಳಿಗೆ ರಿಜಿಸ್ಟರ್ ಮಾಡಿಕೊಳ್ಳಿ. ಫೋನ್ ಅಥವಾ ವಾಟ್ಸ್ಆಪ್ ಸಹ ನೀವು ಮಾಡಬಹುದು. ಥ್ಯಾಂಕ್ ಯು. ನೆಕ್ಸ್ಟ್ ಬಂದಿದೆ RPC ನಾನ್ HK. ಇದರ ರಿಲೇಟೆಡ್ ಗ್ರೂಪ್ B ಪೋಸ್ಟ್ಗಳ 1:3 ಮೆರಿಟ್ ಲಿಸ್ಟ್ ಅನ್ನು ಆಯೋಗವು ಅನುಮೋದನೆಗೆ ಸಲ್ಲಿಸಲಾಗಿದೆ. ಸೊ ಇದರಲ್ಲಿ ತಾಲೂಕ್ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ ಹಾಗೂ ಡಿಫರೆಂಟ್ ಡಿಪಾರ್ಟ್ಮೆಂಟಲ್ಲಿನ ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟ್ಗಳು ಇರುತ್ತೆ. ಸೊ ಇದರ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಹ ಆಫ್ಟರ್ HK ನ ಡಾಕ್ಯುಮೆಂಟ್ ವೆರಿಫಿಕೇಶನ್ 24 ನವೆಂಬರ್ ಆಗಲಿದೆ. ಅದಕ್ಕನ್ನ ಮುಂಚೆ ನಾವು 1:3 ಮೆರಿಟ್ ಲಿಸ್ಟ್ ಆಫ್ ನಾನ್ HK ಕ್ಯಾಂಡಿಡೇಟ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಇವರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂದರೆ ನಾನ್ HK ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ನಾವು ಡಿಸೆಂಬರ್ 1st ವೀಕಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಫೈನಲಿ ಕಮಿಂಗ್ ಟು ದ KAS ಸ್ಟೇಟಸ್ ಏನಿದೆ, ನವೆಂಬರ್ 4ನೇ ತಾರೀಕು ಕೋರ್ಟ್ ಹಿಯರಿಂಗ್ ಇತ್ತು. ಅದು ಪೋಸ್ಟ್ಪೋನ್ ಆಗಿ 18 ನವೆಂಬರ್ಗೆ ಬಂತು. 18 ನವೆಂಬರ್ಗೆ ಸಹ ಯಾವುದೇ ಹಿಯರಿಂಗ್ ಆಗಿರೋದಿಲ್ಲ.
ಬಟ್ ಒಂದು ಅಪ್ಡೇಟ್ ಏನಂದ್ರೆ ನಮಗೆ ಇನ್ನು ನೆಕ್ಸ್ಟ್ ಹಿಯರಿಂಗ್ ಬಂದಿದೆ 27 ನವೆಂಬರ್ಗೆ ಇರುತ್ತೆ. ಅದುವರೆಗೆ ಇಂಟರಿಮ್ ಆರ್ಡರ್ ಏನಿದೆ KASದು ಅದು ಕಂಟಿನ್ಯೂ ಆಗುತ್ತೆ. ಎಂಕರೇಜ್ ಇಂಡಿಯಾ IAS ನ ಟೆಲಿಗ್ರಾಮ್ ಚಾನಲ್ ಹಾಗೂ ವಾಟ್ಸ್ಆಪ್ ಚಾನಲ್ ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರುತ್ತೇವೆ. ಈ ಕೂಡಲೇ ಜಾಯ್ನ್ ಆಗಿ. ಇಂಟರಿಮ್ ಆರ್ಡರ್ ಅಲ್ಲಿ KAS ಏನೇನ್ ಮಾಡಬಹುದು ಅಂತ ಹೇಳಿದ್ರೆ, KPSC ಕ್ಯಾನ್ ರಿಲೀಸ್ ದ ಮೈನ್ಸ್ ರಿಸಲ್ಟ್ಸ್ ರಿಲೀಸ್ ಮಾಡಬಹುದು. KPSC ಕ್ಯಾನ್ ಕಂಡಕ್ಟ್ ಇಂಟರ್ವ್ಯೂ ಸಹ ಕಂಡಕ್ಟ್ ಮಾಡಬಹುದು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಹ ಮಾಡಬಹುದು. ಆದರೆ 1:1 ಫೈನಲ್ ಮೆರಿಟ್ ಲಿಸ್ಟ್ ಅನ್ನ KPSC ಹಾನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ ಒಪ್ಪಿಗೆ ಇಲ್ಲದೆ ಯಾವುದೇ ಕಾರಣ ಬಿಡೋ ಹಾಗಿರೋದಿಲ್ಲ. ಸೊ ಆಲ್ ಅಬೌಟ್ ದಿಸ್ ವಿಡಿಯೋ, ವಿ ಆರ್ ಗೋಯಿಂಗ್ ಟು ಎಂಡ್ ಅಪ್ ದಿಸ್ ವಿಡಿಯೋ ವಿತ್ ಫೈನಲ್ ಸೇಯಿಂಗ್ ಏನಂದ್ರೆ, ಟೈಮ್ ಆಲ್ ಥಿಂಗ್ಸ್ ಅಂಡ್ ಟೈಮ್ ಡೆಸ್ಟ್ರಾಯ್ಸ್ ದೆಮ್ ಆಲ್. ಟೈಮ್ ಬರ್ನ್ಸ್ ಆಲ್ ಕ್ರಿಯೇಚರ್ ಅಂಡ್ ಟೈಮ್ ಅಗೈನ್ ಎಕ್ಸ್ಟಿಂಗ್ವಿಷಸ್ ದಟ್ ಫೈರ್. ಅಂದ್ರೆ ಕಾಲ ಎಲ್ಲವೂ ಸೃಷ್ಟಿಗೆ ತರುತ್ತದೆ ಮತ್ತು ಕಾಲವೇ ಎಲ್ಲವನ್ನೂ ನಾಶಗೊಳಿಸುತ್ತದೆ. ಕಾಲವು ಎಲ್ಲ ಜೀವಿಗಳನ್ನು ಸುಡುತ್ತದೆ ಮತ್ತು ಕಾಲವೇ ಆ ಬೆಂಕಿಯನ್ನು ಮರೆಯಿಸುತ್ತದೆ. ಎಲ್ಲ ಕರ್ನಾಟಕ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳೇ, ಮನೋಬಲವನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ಬದುಕಿನ ಬಗ್ಗೆ ಹೊರತಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ನಿಮ್ಮೊಂದು ಕನಸಿನ ಹಿಂದೆ ಸಾವಿರಾರು ವಿಶ್ವಾಸಗಳು ಆಧಾರವಾಗಿವೆ. ನಿಮ್ಮ ಅವಕಾಶಕ್ಕಾಗಿ ಹೋರಾಟ ಮಾಡಿ ಮತ್ತು ನಿಮ್ಮ ಸಂಗಡ ನಿಲ್ಲುವವರನ್ನು ಬೆಂಬಲಿಸಿ. ಈ ಸಮಯದಲ್ಲಿ ಅವರು ಏನು ಪಡೆದುಕೊಳ್ಳುತ್ತಿದ್ದಾರೆ ಎಂಬುದನ್ನು ಯೋಚಿಸಬೇಡಿ. ಯಾರಾದರೂ ನಿಮ್ಮ ಜೊತೆಗೆ ನಿಂತಿದ್ದಾರೆ ಅಂದರೆ ಅದನ್ನು ಮೆಚ್ಚಿಕೊಳ್ಳಿ. ಫಾರ್ ಗೆಟಿಂಗ್ ಅರ್ಲಿ ಅಪ್ಡೇಟ್ಸ್ ರಿಲೇಟೆಡ್ ಟು ಗೌರ್ಮೆಂಟ್ ಜಾಬ್ಸ್, ನೋಟಿಫಿಕೇಶನ್ಸ್, ರಿಸಲ್ಟ್ಸ್ ಅಪ್ಡೇಟ್ಸ್, information of KPSC and KEA, join our Telegram channel and subscribe to our YouTube channel. Thank you.